ಗೈಸ್, ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬಟ್ ವಿಷಯ ಏನಪ್ಪ ಅಂದರೆ, ನಾನು ಯಾವತ್ತೂ ಪೊಲೀಸ್ ಸ್ಟೇಷನ್ ಮೆಟ್ಲೇ ಎತ್ತಿರಲಿಲ್ಲ. ಸೊ ಇವತ್ತು ಹಬ್ಬದ ದಿನ ಸ್ಟೇಷನ್ಗೆ ಹೋಗ್ಬೇಕಾಗಿ ಬಂದೈತೆ. ಯಾಕೆ ಏನು ಅಂತ ನಿಮಗೆ ಸ್ವಲ್ಪ ಜನಕ್ಕೆ ಗೊತ್ತಾಗಿರ್ಬೋದು, ಬಟ್ ಯಾರ್ಯಾರಿಗೆ ಗೊತ್ತಾಗಿಲ್ಲ, ನಾನು 5-6 ನಿಮಿಷದಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ನಾನು ಫಸ್ಟ್ ಟೈಮ್ ಇವತ್ತು ಒಂದು ಸ್ಟೇಷನ್ ಮೆಟ್ಲೆತ್ತುತ್ತಾ ಇರೋದು. ಅಂಥ ಸೀರಿಯಸ್ ಮ್ಯಾಟ್ರ್ ಏನಿಲ್ಲ. ಗಣೇಶನ ಇಡೋಕ್ಕೆ ಪರ್ಮಿಷನ್ ತೊಗೋಬೇಕಂತೆ. ಸೊ ನಾವು ಪರ್ಮಿಷನ್ ತೊಗೊಂಡಿರಲಿಲ್ಲ. ಇವತ್ತು ಪರ್ಮಿಷನ್ ತೊಗೊಳೋಣ ಅಂತ ನಾವು ನಮ್ಮಿಬ್ಬರೊಂದು ಬ್ರದರ್ಸ್ ಎಲ್ಲ ಹೋಗ್ತಾ ಇದ್ದೀವಿ. ಸೊ ಈ ಸಲ ಗಣೇಶನ ನಿಮ್ಮ ಜೊತೆ ಶೇರ್ ಮಾಡ್ಕೊತಿರೋದಕ್ಕೆ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತೈತೆ. ಸೊ ನಮ್ಮ ಗಣೇಶ ಸೆಲೆಬ್ರೇಷನ್ ಹೆಂಗಿರುತ್ತೆ, ನಮ್ಮ ಗ್ಯಾಂಗ್ ಹೆಂಗಿರುತ್ತೆ, ನಮ್ಮ ಪ್ರಿಪ್ರೇಷನ್ಸು ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಇದು ಪ್ರತಿಯೊಬ್ಬರು ಮಾಡಿರ್ತಾರೆ, ಅದ್ರಲ್ಲಿ ನಾವು ಮಾಡ್ತಿರೋದೇನು ತುಂಬ ಸ್ಪೆಷಲ್ ಏನಿಲ್ಲ. ಸೊ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿರೋದನ್ನ ನಾನು ಇನ್ನೂ ಒಂದು 10 ವರ್ಷ ಬಿಟ್ಟರು ವಾಪಸ್ ನೋಡ್ಬೋದಲ್ಲ ಅನ್ನೋ ಒಂದು ಸಂತೋಷ ನನ್ನಲ್ಲಿರುತ್ತೆ. ಸೊ ಇದು ಎಲ್ಲರಿಗೂ ಆಲ್ಮೋಸ್ಟ್ ರಿಲೇಟ್ ಆಗುತ್ತೆ. ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಹಾಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಗ್ಯಾಂಗ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಪೊಲೀಸ್ ಸ್ಟೇಷನಿಂದ ಹಾಗೆ ಮತ್ತು KBಯಿಂದ ಪರ್ಮಿಷನ್ ತಗೋಬೇಕಂತೆ. ಸೊ ಎರಡಕ್ಕೂ ಲೆಟ್ರ್ ಬರೆದಿದ್ದೀವಿ. ಇವರೇ ಈ ಸಲ ಅಧ್ಯಕ್ಷತೆ ವಹಿಸ್ತಿರೋದು. ಏನೇ ತೊಂದರೆ ಆದರೂ ಇವರೇ ಶ್ರೇಯಸ್ ನಾನು ಹಿಡ್ಕೊಂಡು ಹೋಗಿ ನಾನು ಬರ್ತೀನಿ ಬಿಡಿಸ್ಕೊಂಡು ಬಂದಿರೋದು. ಇಂದು ತಾಯಿ ಗುಣ ತೀರೋದಿಲ್ಲ ಋಣ, ನೀನು ನಮ್ಮ ಪಾಲಿಗೆ ಎಂದು ದೇವ್ರಯ್ಯ. ಈಗ ನಾವು ಫಸ್ಟು ಪರ್ಮಿಷನ್ ತಗೋಣ ಅಂತ ನಮ್ಮೂರು ದೊಡ್ಡಗುಣಿ KBಗೆ ಬಂದಿದ್ದೀವಿ. ಇಲ್ಲಿ ಪರ್ಮಿಷನ್ ತಗೊಂಡಾದ್ಮೇಲೆ ಈ ಲೆಟ್ರು ತೊಗೊಂಡೋಗಿ ಪೊಲೀಸ್ ಸ್ಟೇಷನ್ನಿಗೆ ಕೊಟ್ಟರೆ ಅಲ್ಲಿ ಪರ್ಮಿಷನ್ ಕೊಡ್ತಾರೆ. ಸೊ ಸುಮ್ಮನೆ ಪರ್ಮಿಷನ್ ತಗೊಳ್ಳಿಲ್ಲ ಅಂದರೆ ಮುಂದೆ ಏನಾರ ಪ್ರಾಬ್ಲಮ್ ಆಗುತ್ತೆ ಅಂತ ಅಷ್ಟೇ. ಸೊ ಇದೇ ನೋಡಿರಿ ನಮ್ಮ ದೊಡ್ಡಗುಣಿ KB ಆಫೀಸ್. ನಮ್ಮೂರು KBಗೆ ಹೋದಾಗ ನಿಟ್ಟೂರ್ಗೆ ಹೋಗ್ಬೇಕು ಅಂತ ಹೇಳಿದ್ರು. ಸೊ ಅಲ್ಲಿ ಕಾಣಿಸ್ತಾ ಇತ್ತಲ್ಲ ಆಫೀಸು, ಅದೇ ನಿಟ್ಟೂರು KB ಆಫೀಸು. ಅದಕ್ಕಿಂತ ಮುಂಚೆ ಇಲ್ಲಿ ಕೇಸರಿ ಕಲರ್ ಶಾಲ್ಗಳು ಏನೇನು ಬೇಕೋ ಪ್ರತಿಯೊಂದನ್ನು ಇಲ್ಲಿ ತಾಣಕ್ಕೆ ಬಂದಿದ್ದೀವಿ. ಸೊ 100 ಮೀಟ್ರಿಗೆ ಎಷ್ಟು 700 ರೂಪಾಯಿನ ಹೇಳ್ತವ್ರೆ. ನೆಗೋಷಿಯೇಟ್ ಮಾಡೋಣ ಆದಷ್ಟು, ಎಷ್ಟು ಹೇಳ್ತಾರೆ. ಎಷ್ಟಂತ ಸಿಡೆ? 3000 ಮೀಟ್ರ್ ತಾಂಡೋದ್ರು ಅವ್ರಿಗೂ ವಾಚಿ ಸ್ಟಾರ್ಟಿಂಗ್ ನಾವು ಮಾಡಿ ಬ್ಲಾಗರ್ ನಮ್ಮ ಪೇಜ್ನ ಫಾಲೋ ಮಾಡ್ಕೊಂಬಂದ್ರೆ 20% ಕಡಿಮೆ ಕೊಡ್ತಾರೆ ಇಲ್ಲಿ. ಸ್ಟಾರ್ಟಿಂಗ್ ಇಲ್ಲ ನಮಗೇನು ಸಿಗಲ್ಲ ಈಗ ಹೋಗಿ ಒಳಗಡೆ SO ಇಲ್ಲ, ಆಚೆಗಡೆ ಅವ್ರ ಅಸಿಸ್ಟೆಂಟು ಇಲ್ಲ. ಅಲ್ಲಿ ನಂಬರ್ ಮಾತ್ರ ಬರ್ದವ್ರೆ. 27 ಸಲ ಫೋನ್ ಮಾಡಿದ್ದೀವಿ, ಫೋನ್ ಎತ್ತಿಲ್ಲ. 1.5 ಗಂಟೆಯಿಂದ ವೆಯ್ಟ್ ಮಾಡ್ತಾಯಿದ್ದೀವಿ, ಅವರು ಬರ್ತಾಯಿಲ್ಲ. ಸೊ ನಮ್ಮ ದೇಶದಲ್ಲಿ ನಮ್ಮ ಹಬ್ಬ ಆಚರಣೆ ಮಾಡೋಕ್ಕೆ ಇಷ್ಟೆಲ್ಲ ಪರ್ಮಿಷನ್ ತಗೋಬೇಕು ಅಂದರೆ ನಮ್ಮ ಅಪ್ಪನೇ ಹೇಳ್ತೀನಿ, ನೆಕ್ಸ್ಟ್ ಜನ್ರೇಷನ್ಗೆ ಈಗಿರೋ ತಾಳ್ಮೆಗೆ ಲೌಡನೂ ಯಾರೂ ಮಾಡಲ್ಲ. ಈಗ ನಾವು ಗುಬ್ಬಿ ಪೊಲೀಸ್ ಸ್ಟೇಷನಿಂದ ಇಷ್ಟು ಪರ್ಮಿಷನ್ ಲೆಟರ್ ತಗೊಂಡು ತಾಲೂಕ್ ಆಫೀಸ್ ಹತ್ರ ಕಳ್ಸೋರೆ. ಅಲ್ಲಿನ್ನೂ ಏನೇನು ಕೇಳ್ತಾರೋ ಗೊತ್ತಿಲ್ಲ. ಆಧಾರ್ ಕಾರ್ಡ್ ಕೇಳ್ತಾರೆ, ಅದರಲ್ಲಿ ಏನೂ ಇಲ್ಲ. ಮನೆ ಜಮೀನು ಮಾಡ್ಸೋಕ್ಕೂ ಇಷ್ಟು ಓಡಾಡಿರ್ತೀವಲ್ಲೋ ಗೊತ್ತಿಲ್ಲ. ಗಣೇಶನ್ ಇಡಕ್ಕೆ ಇಷ್ಟೆಲ್ಲ ಪರ್ಮಿಷನ್ ಕೇಳ್ತವ್ರೆ. ಸೊ ಈಗ ಅಲ್ಲೋದ್ಮೇಲೆ ಏನು ಹೇಳ್ತಾರೋ ಗೊತ್ತಿಲ್ಲ. ಈ ಲೆಟ್ರ್ ತಗೊಂಡು ಫಸ್ಟ್ ಪೊಲೀಸ್ ಸ್ಟೇಷನ್ಗೆ ಹೋದ್ವಿ. ಅಲ್ಲಿಂದ ತಹಸೀಲ್ದಾರ್ ಆಫೀಸ್ಗೆ ಹೋಗ್ಬಂದ್ರು. ತಹಸೀಲ್ದಾರ್ ಆಫೀಸಿಂದ ಅದರಿಂದ ಕೂಡ ಒಂದು ಆಫೀಸ್ ಐತೆ, ಅಲ್ಲಿಗೆ ಹೋಗ್ಬಂದ್ರು. ಅಲ್ಲಿಂದ ಎಲ್ಲಿ ಕಳಿಸ್ತಾರೋ ಗೊತ್ತಿಲ್ಲ. ಹೆಂಗೆ ಅಲಿಸ್ತಾವ್ರೆ ಅಂದರೆ, ಊಟ ಮಾಡಿಲ್ಲ, ತಿಂಡಿ ತಿಂದಿ, ಊಟ ಇಲ್ಲ, ತಿಂಡಿ ಇಲ್ಲ, ಬೆಳಿಗ್ಗೆಯಿಂದ ಇಷ್ಟು ಲೆಟ್ರ್ ಕೊಟ್ಟವ್ರೆ. ಹಾಂ, ನನ್ನ ಕಾಲೇಜ್ ಅಡ್ಮಿಷನ್ಗೂ ಇಷ್ಟು ಇಷ್ಟೆಲ್ಲ ಪರದಾಡ್ಕೊಂಡು ಗಣೇಶ ಮಾಡಿರ್ತೀವಿ. ಲಾಸ್ಟಿಗೆ ಕುಡ್ದು ಯಾವನ ಹೋಗ್ಲಿ ಅಲ್ಲೇ ಕೇಳ್ಬಿಡ್ತಾನೆ. ಇವನಂತಾನೆ ಅದು 3 ಸೆಟ್ ಆಧಾರ್ ಕಾರ್ಡ್ ಜೆರಾಕ್ಸ್ ಬೇಕು ಅಂತ ಹೇಳೋರೆ. ಅದನ್ನು ತೆಗ್ಸಕ್ಕೆ ಬಂದಿದ್ದೀವಿ. ಅದು 10 ಜನದ ಆಧಾರ್ ಕಾರ್ಡ್ ಬೇಕಂತೆ. ಅದು 3 ಸೆಟ್ಟು. ಅದನ್ನು ತೆಗ್ಸಕ್ಕೆ ಬಂದಿದ್ದೀವಿ. ನಾವು ಬೆಳಗ್ಗೆ 9:45 10 ಗಂಟೆಲಿ ಬಂದವರು. ಈಗ 1:30 2 ಗಂಟೆ, ಇನ್ನೂ ಪರ್ಮಿಷನ್ ಸಿಕ್ಕಿಲ್ಲ. ಯಾವಾಗ ಬರ್ತಾರೋ, ನಾವು ಯಾವಾಗ ಇಸ್ಕೊಂತೀವೋ ಗೊತ್ತಿಲ್ಲ. ತಾಣಕ್ಕೆ ಪ್ರತಿ ಊರಿಂದನೂ ಎಷ್ಟೊಂದು ಜನ ಬಂದು ವೆಯ್ಟ್ ಮಾಡ್ತಾವ್ರೆ.
ಅದೇನೋ ಗೊತ್ತಿಲ್ಲ ಗುರು, ನಮ್ಮ ಕೆಲ್ಸಕ್ಕೆ ಕಷ್ಟಪಡ್ತೀವಿ ಇಲ್ಲೋ ಗೊತ್ತಿಲ್ಲ. ಗಣಪತಿ ಅಂತ ಬಂದರೆ ನಮ್ಮ ಹುಡುಗರು ಯಾವ ಲೆವೆಲ್ ರಿಸ್ಕ್ ಬೇಕಾದ್ರೂ ತಾಳಕ್ಕೆ ರೆಡಿ ಇದ್ದಾರೆ ನೋಡ್ರಿ. ಒಂದು 3 ಅವರ್ ಆಯಿತು, ಎಷ್ಟು ಚೆನ್ನಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ ಇಲ್ಲಿ. ಈಗ ಟೈಮ್ ಬಂದು 4:15 ಆಗೈತೆ, ಇದುವರೆಗೂ ಇನ್ನೂ ಊಟ ಮಾಡಿಲ್ಲ, ಪರ್ಮಿಷನ್ನು ಸಿಕ್ಕಿಲ್ಲ. ಪೊಲೀಸರು ಎಲ್ಲೋ ಹಾಸ್ಪಿಟ್ಲ್ ಹತ್ರ ಹೋಗೋರು ಅಂತೆ, ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ನಿಜ ಹೇಳ್ತಾ ಇದ್ದೀನಿ, ಇದೇ ಥರ ರೂಲ್ಸ್ ಮುಂದುವರೆದ್ರೆ ನೆಕ್ಸ್ಟ್ ಜನ್ರೇಷನಿಗೆ 70% ಜನ ಕಡಿಮೆ ಆಗಿ ಹೋಗ್ತಾರೆ. ಬೆಳಗ್ಗೆಯಿಂದ ಊಟ ಸಮೇತ ಮಾಡಿಲ್ಲ. ನೋಡೋಣ, ಇಷ್ಟೆಲ್ಲ ಮಾಡೋದಕ್ಕೂ ಗಣೇಶ ಕ್ಲೀನಾಗಿ ಏನು ತೊಂದರೆ ಇಲ್ಲದೆ ಆಗ್ಬಿಟ್ರೆ ಸಾಕು. ಹತ್ರ ಸೈನ್ ಹಾಕ್ಸ್ಬೇಕು ಅಂತ ಸ್ಟೇಷನ್ ಹತ್ರ ಕಾದಿ ಅವ್ರು ಹುಡಿಕೊಂಡು ಚಾಲಕ್ಕೆ ಹಾಸ್ಪಿಟ್ಲಿಗೆಲ್ಲ ಬಂದ್ವಿ. ನಾವು ಈ ಕಡೆ ಬಂದಿದ್ದೀವಿ, ಅವ್ರು ಮತ್ತೆ ಪೊಲೀಸ್ ಸ್ಟೇಷನ್ಗೆ ಹೋಗೋರು. ಅಯ್ಯಯ್ಯಪ್ಪ ರೋದ್ನೆ ಗುರು. ಒಳ್ಳೆ ಕೆಲಸ ಮಾಡೋಕ್ಕೆ 150 ವಿಘ್ನ ಅಂತಾರೆ. ಇವತ್ತು ಪರ್ಮಿಷನ್ ತಗೊಳಕ್ಕೆ ಎಷ್ಟು ಪರದಾಡಿದ್ದೀವಿ ಅಂದರೆ ಲಾಸ್ಟಿಗೂ ಪರ್ಮಿಷನ್ನು ಸೈನ್ ಹಾಕಿದ್ರು. ಈಗ ಇನ್ನೊಂದು ಕಡೆ ಹೋಗ್ತಾ ಇದ್ದೀವಿ, ಉಯ್ತಾ ಐತೆ ಮಳೆ, ಆದರೂ ಕೇರ್ ಮಾಡ್ತಿಲ್ಲ. ಒಟ್ಟಿನಲ್ಲಿ ಏನಂದರೆ ಗಣಪತಿ ಭರ್ಜರಿ ಆಗ್ಬೇಕು ಅಷ್ಟೇ. ಮಳೆಯಲ್ಲಿ ನೆಂದು ಹೆವಿ ಚಳಿ ಆಗ್ತಾಯಿದೆ ಅಂತ ನಾನು ನಮ್ಮ ಆಕಾಶ್ ಬಂದೀಗ ಸದ್ಯ ಕಾಫಿ ಕುಡಿದು ಕಾಯ್ತಾ ಇದ್ದೀವಿ. ಸಿಕ್ಬಿಟ್ರೆ ಸಾಕಾಗ್ಬಿಟ್ಟೈತೆ ಪರ್ಮಿಷನ್ನು. ನಮ್ಮ ಮನೇಲಿ ಬೇರೆ ಮೇಲಿಂದ ಮೇಲೆ ಫೋನ್ ಹೊಡಿತವ್ರು ಬೆಳಗ್ಗೆಯಿಂದ, ಎಲ್ಲಿದೆಯೋ ಮನೆ ಬಿಟ್ಟು ಹಾಳಾಗೋಗಿದೆಯೋ ಹಂಗೆ ಹಿಂಗೆ ಅಂತ. ಫೈನಲಿ ಬೆಳಗ್ಗೆಯಿಂದ ವೆಯ್ಟ್ ಮಾಡ್ತಿದ್ದು ಪರ್ಮಿಷನ್ ಲೆಟ್ರು ಸಿಕ್ತು. ಎಣಕ್ಕಾದ್ರೂ ಕಾಲ್ಬೋದಾಗಿತ್ತೇನಪ್ಪ ಇಷ್ಟೊತ್ತಿಗೆ, ಈ ಪೊಲೀಸವ್ರಂಗೆ ಕಾಯಕ್ಕಾಗಲಿಲ್ಲ. ಸೊ ಸಕ್ಸಸ್ಫುಲಿ ನಮಗೋಸ್ಕರ ವೆಯ್ಟ್ ಮಾಡಿದ ಶ್ರೇಯಸ್ ಶೆಟ್ಟಿ ಅವರಿಗೆ ಮನಸ್ಪೂರ್ವಕವಾದ ಧನ್ಯವಾದಗಳು. ಶ್ರೇಯಸ್ ಅಣ್ಣ, ಹೆಂಗಿತ್ತು ಎಕ್ಸ್ಪೀರಿಯನ್ಸು? ಪವನಣ್ಣ ನಿಮ್ಮ ಅನುಭವ ಹೆಂಗಿತ್ತು? ಕಾಲೇಜ್ ಸೇರ್ಬೇಕಾದ್ರೂ ಸಹ ಹಿಂಗೆ ಹೋಗಿರ್ಲಿಲ್ಲ. ಶ್ರೇಯಸ್, ನಿಮ್ಮ ತಾಳ್ಮೆಗೆ ನಮ್ಮದೊಂದು ನಮನ. ರೇಷನ್ ಕಾಯ್ದಿರ್ಲಿಲ್ಲ, ಸಿಲಿಂಡರ್ ಕಾಯ್ದಿರ್ಲಿಲ್ಲ, ಇದಾದ ಪರ್ಮಿಷನ್ ಲೆಟರ್ ಕಾಯ್ದಿದ್ದಾಯ್ತು ನೋಡಪ್ಪ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.